ಹಾಯ್ ನಮಸ್ಕಾರ. ಖುಷಿಯ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಇದು ಬಂದು ಸೋಮವಾರದ ಲಾಗ್ ಆಗಿರುತ್ತೆ. ಏಕಾದಶಿ ಆಚರಣೆ ಎಲ್ಲ ಕೂಡ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಕನ್ಫ್ಯೂಸ್ ಇದೆ, ಕೆಲವರು 18ಕ್ಕೆ, ಕೆಲವರು 17ಕ್ಕೆ ಅಂತ ಹೇಳಿ ಅಂದ್ಕೊಂಡಿದ್ದೀರಾ. ನಾವು 17ಕ್ಕೆ ಅಂದರೆ ಸೋಮವಾರ ಮಾಡಿರುವಂಥದ್ದು. ರಾಯರ ಅನುಗ್ರಹ ಸಿಗಲಿ, ವಿಷ್ಣುವಿನ ಅನುಗ್ರಹ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳುತ್ತಾ, ಎಂದಿನಂತೆ ನನ್ನ ಡಯಟ್ ಪ್ಲ್ಯಾನ್ ಮುಂದುವರೆದಿದೆ. ಯಾವುದೇ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕಾಗಿಲ್ಲ. ತುಂಬ ಜನ ಕೇಳ್ತಾ ಇದ್ದೀರಾ, ಎಷ್ಟು ಫಿಟ್ ವಾಕ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಅದ್ರ ಬಗ್ಗೆ ಸಣ್ಣದಾಗಿ ಒಂದು ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ. ಕಮೆಂಟಲ್ಲಿ ಅದನ್ನು ನೋಡಿದ್ದೆ. ಬನ್ನಿ, ನಮ್ಮ ಮೊಲಗಳಿಗೆ ಕ್ಯಾಬೇಜನ್ನ ಹಾಕೋಣ ಅಂತ ಹೇಳಿ ಎತ್ತಿ ಇಟ್ಕೊಂಡಿದ್ದೀನಿ. ಊಟ ಹಾಕಿ ಬರೋಣ. ಫಸ್ಟ್ ಹಾಕ್ಬಿಟ್ಟು ಬರೋಣ ಬನ್ನಿ. ಹಾಯ್, ಬಿಡು ಹಾಕ್ತೀನಿ. ಇಷ್ಟ ಕ್ಯಾರೆಟ್ ಹಾಕ್ಬಿಟ್ರಂತೂ 10 ನಿಮಿಷಕ್ಕೆ ತಿಂದು ಹಾಕ್ಬಿಡುತ್ತೆ. ಅದಕ್ಕೂ ಬೇಕು, ಅದು ಔಸ್ ಇಟ್ಕೊಳುತ್ತಿದ್ವಿ ಒಂದೊಂದ್ಸಲ. ಕಾಲು ಹತ್ರ ತೊಗೊಬಿಡುತ್ತೆ ಕ್ಯಾರೆಟ್ ಹಾಕ್ಬಿಟ್ರೆ. ಬಗ್ ನೋಡಿದ್ರು ಕೊಡಲ್ಲ. ಆ ಥರ ಮಾಡೋದು. ಶುದ್ಧ ಮಲ್ಬಿಟ್ಟಿರ್ತವೆ. ನೋಡಿದ್ರ, ಮೊಲಗಳಿಗೆ ಊಟ ಮುಗಿಸಿ ಊಟ ಹಾಕಿ ಬಂದೆ. ಕ್ಯಾಬೇಜನ್ನ ಹಾಕಿದೆ. ಬೆಳಗ್ಗೆಲ್ಲ ಗರಿಕೆ, ನಮ್ಮ ಮನೆ ಮುಂಭಾಗದಲ್ಲೇ ಗರಿಕೆ ಇದೆಯಾ ನೀವು ನೋಡ್ತೀರಲ್ಲ, ಅದನ್ನು ಸುಪ್ರೀತಿ ಎಲ್ಲ ತೊಗೊಬಂದು ಮಧ್ಯಾಹ್ನಕ್ಕೂ ಕೂಡ ಇಟ್ಟಿದ್ದ. ಗರಿಕೆ ತುಂಬ ಚೆನ್ನಾಗಿ ತಿನ್ನುತ್ತೆ, ಕ್ಯಾರೆಟು ಮತ್ತು ಗರಿಕೆನ. ಕ್ಯಾಬೇಜು ಕೂಡ ತುಂಬ, ತರಕಾರಿ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ತಿನ್ನುತ್ತೆ ಮೊಲಗಳು ಅಂತ ಹೇಳ್ಬೋದು. ಇವತ್ತು ಒಂದು ಪುಟ್ಟದ ಲಾಗೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಮಧ್ಯಾಹ್ನ ನಾನು ಚಪಾತಿ ತರಕಾರಿ ಪಲ್ಯ ತಗೊಂಡೆ. ನಾನು ಹತ್ರವಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಹೊರಗಡೆ ಹೋಗುವಂಥದ್ದಿತ್ತು. ಅದರಿಂದ ಏನೇನು ಮಾಡ್ಕೋಬೇಕು ಅದನ್ನು ಮಾಡಿಕೊಂಡೆ, ವಿಡಿಯೋನ ಮಾಡೋದಕ್ಕಾಗಿಲ್ಲ. ತುಂಬ ಗಾಳಿ ಇತ್ತು, ಕಿಟಕಿಗಳೆಲ್ಲ ಸೌಂಡ್ ಆಗ್ತಾನೆ ಇದೆ, ಅಷ್ಟು ಗಾಳಿ ಇತ್ತು ಇವತ್ತು. ಅದಕ್ಕೋಸ್ಕರ ನಾನು ಯಾವುದೇ ವಿಡಿಯೋ ಮಾಡಲಿಲ್ಲ. ಹಾಗೆ ಒಂದೆರಡು ಮಾತನಾಡೋಣ. ಕಮೆಂಟಲ್ಲಿ ತುಂಬ ಕೇಳಿರುವಂಥ ಒಂದು ಕಮೆಂಟನ್ನು ತಗೊಂಡಿದ್ದೀನಿ. ಎಷ್ಟು ನಿಮಿಷ, ಎಷ್ಟು ಗಂಟೆ ಟೈಮ್ ವಾಕ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರಿ. ನಾವು ಡಯಟ್ ಫಾಲೋ ಮಾಡ್ತಾ ಇದ್ದೀವಿ. ಒಂದಿಷ್ಟು ಊಟ ತಿಂಡಿ ಬಗ್ಗೆ, ಕಾರ್ಬೋಹೈಡ್ರೇಟನ್ನ ನಾವು ಎಷ್ಟು ತೊಗೊಳ್ತಾ ಇದ್ದೀವಿ, ಕ್ಯಾಲೋರಿ, ದಿನಕ್ಕೆ ಎಷ್ಟು ಕ್ಯಾಲೋರಿ ನಾವು ಬರ್ನ್ ಮಾಡ್ತಾ ಇದ್ದೀವಿ, ಮತ್ತು ಎಷ್ಟು ಪ್ರೋಟೀನ್ ತೊಗೊಳ್ತಾ ಇದ್ದೀವಿ ಅನ್ನೋದನ್ನು ಎಷ್ಟು ನಿಗಾ ಮಾಡ್ತೀವೋ, ಎಕ್ಸಸೈಜು ಮತ್ತು ವಾಕು ಕೂಡ ಅಷ್ಟೇ ಇಂಪಾರ್ಟೆಂಟು ಅಂತ ಹೇಳ್ತೀನಿ. ಮಿನಿಮಮ್ 8,000 ಸ್ಟೆಪ್ಸ್ನ ನಾವು ವಾಕ್ ಮುಖಾಂತರ ಮಾಡಬೇಕು. ನಾನಿನ್ನೂ 8,000 ರೀಚ್ ಆಗಿಲ್ಲ, ಏಕೆಂದರೆ ನಾನು ಶುರು ಮಾಡಿ ಒಂದು ವಾರ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು 1,000 ಮಾತ್ರ ಮಾಡ್ತಾಯಿದ್ದೀನಿ, ಅದು ಮನೆಯಲ್ಲೇ. ನಾನು ಇಲ್ಲಿಂದ, ನೀವು ನೋಡ್ತಾ ಇದ್ದೀರಾ, ಇಲ್ಲಿಂದ ಪೂರ್ತಿಯಾಗಿ ಅಡುಗೆ ಮನೆಯಿಂದ ಇಲ್ಲಿಗೆ ಬರೋದಕ್ಕೆ 300 ಸ್ಟೆಪ್ ಆಗುತ್ತೆ. ಹೋಗೋ ರೌಂಡು ಮತ್ತು ಬರೋದು ಒಂದು. ಅಂದರೆ ಗೂಗಲಲ್ಲಿ ಗೂಗಲ್ ಫಿಟ್ ಅಂತ ಒಂದು ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಾವು ಎಷ್ಟು ಸ್ಟೆಪ್ ಆಗ್ತಾಯಿದ್ದೀವಿ ಅಂತ ಗೊತ್ತಾಗುತ್ತೆ. ನಾನು ಅದನ್ನು ಶುರು ಮಾಡ್ಕೋಬೇಕು. ಗೂಗಲ್
ಫಿಟ್ ಅಂತ ಹೇಳಿ ಎಷ್ಟು ಸ್ಟೆಪ್ಸ್ನ ಹಾಕ್ತೀವಿ ಅಂತ ಹೇಳಿದ್ರೆ ಮಿನಿಮಮ್ 8,000ದಿಂದ 10,000 ಸ್ಟೆಪ್ಸ್ನ ನಾವು ಹೆಜ್ಜೆಗಳು ದಿನಕ್ಕೆ ಅಷ್ಟು ನಡಿಬೇಕು ನಾವು. ಆದ್ದರಿಂದ ಎಷ್ಟು ಗಂಟೆ ಟೈಮ್ ಆಗುತ್ತೆ ಗೊತ್ತಿಲ್ಲ. ಬೆಳಗ್ಗೆಯಿಂದ ನಿಮಗೆ ಫ್ರೀ ಆದಾಗ, ಈಗ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಾವು 1,000 ಮನೇಲೇ ಓಡಾಡ್ತೀನಪ್ಪ ಅಂತ ಹೇಳಿದ್ರೆ ಅದನ್ನು ಗೂಗಲ್ ಫಿಟ್ಟನ್ನು ಆನ್ ಮಾಡಿಕೊಂಡು ನೀವು ಎಷ್ಟು ಹೆಜ್ಜೆ ಆಗ್ತಾ ಇದ್ದೀರಾ ಪತ್ತೆ ಮಾಡ್ಕೊಳ್ಳಿ. ಇಲ್ಲಪ್ಪ ನಾನು ಬೆಳಗ್ಗೆ ಒಂದು ಗಂಟೆ ಟೈಮ್ ವಾಕ್ ಹೋಗ್ತೀನಿ ಅಂದಾಗ ಅದನ್ನು ಆನ್ ಮಾಡ್ಕೊಳ್ಳಿ. ಎಷ್ಟು ಸ್ಟೆಪ್ಸ್ನ ನಾವು ಹಾಕ್ತೀವಿ, ಕಂಪ್ಲೀಟ್ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ನನಗೆ ಸಮಯ ಸಾಲ್ತಿಲ್ಲ, ಫುಡ್ ಡಯಟ್ ಅಂತೂ ಮಾಡ್ತಾಯಿದ್ದೀನಿ, ವಾಕ್ ಮಾಡಲಿಕ್ಕೆ ನನಗೆ ಟೈಮ್ ಆಗ್ತಿಲ್ಲ. ರೆಗ್ಯುಲರಾಗಿ ಮಾಡ್ಕೊಳ್ತೀನಿ. ನಾಳೆ ನಾಡ್ದಲ್ಲಿ ಶುರು ಮಾಡ್ಕೊಳ್ತೀನಿ. 8,000ದಿಂದ 10,000 ನಾವು ನಡೆದ್ರೆ ನಮ್ಮ ಕ್ಯಾಲೋರಿ, ನಾವು ಏನು ನಮ್ಮ ಬಾಡಿಲಿ ಫ್ಯಾಟನ್ನು ಬರ್ನ್ ಮಾಡಬೇಕು ಅಂತ ನಾವು ಡಯಟ್ ಮಾಡ್ತಾ ಇರ್ತೀವೋ ಅದಕ್ಕೆ ಓವರಾಲ್ ಆಗಿ ತುಂಬ ಎಫೆಕ್ಟಿವ್ ಆಗಿ ವಾಕ್ ಅನ್ನೋದು ನಮಗೆ ಕೆಲಸ ಮಾಡುತ್ತೆ. ಆದ್ದರಿಂದ 8,000ದಿಂದ 10,000 ಅಷ್ಟು ನಾವು ನಡಿಬೇಕು. ಸ್ಟೆಪ್ಸ್ಗಳನ್ನ ಲೆಕ್ಕ ಕೌಂಟ್ ಹಾಕೋಬೇಕು. ಆದ್ದರಿಂದ ಗೂಗಲ್ ಫಿಟ್ ಅನ್ನುವಂಥ ಆ ಆ್ಯಪಲ್ಲಿ ಎಲ್ಲ ನಮಗೆ ಗೊತ್ತಾಗುತ್ತೆ. ಆದ್ದರಿಂದ ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಮೊನ್ನೆಯಿಂದ 1,000 ಮಾತ್ರ ನಾನು ಅಂದರೆ 1,000 ನಡೀತಾ ಇದ್ದೀನಿ. ದಿಢೀರಂತ 8,000 ಸ್ಟೆಪ್ಸ್ನ ಹಾಕಬೇಕು ಅಂತ ಹೇಳಿದ್ರೆ 1-1.5 ಗಂಟೆ ಟೈಮ್ ಆಗುತ್ತಲ್ವ. ದಿಢೀರಂತ ನಾನು ಅಷ್ಟೊಂದು ಶುರುವಲ್ಲೇ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಈಗ 1,000 ಹೆಚ್ಚಿಸ್ಕೊಂಡು ಹೋಗ್ತೀನಿ. ಈಗ ಇನ್ಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಏನಾದರೂ ವಾಕ್ ಮಾಡ್ತೀನಿ ಅಂತ ಹೇಳಿದ್ರೆ ಎಷ್ಟು ನಡೀತಾ ಇದ್ದೀನಪ್ಪ ಅಂತ ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಗೂಗಲ್ ಫಿಟ್ ಅನ್ನುವಂಥ ಒಂದು ಆ್ಯಪನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಗೂಗಲ್ಗೆ ಹೋಗಿ, ಪ್ಲೇಸ್ಟೋರ್ಗೆ ಹೋಗಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಿಂದ ನಾವು ಎಷ್ಟು ನಡೀತಾ ಇದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಆದ್ದರಿಂದ ಇದನ್ನು ಕೇಳಿದರು ಕಮೆಂಟಲ್ಲಿ, ದೀಪ ಅಂತನೋ ಏನೋ ಅಂತ ಅಂದ್ಕೊಳ್ತೀನಿ. ಸುಮಾರು ಮೊನ್ನೆ 3 ಕಮೆಂಟಲ್ಲೂ ಕೂಡ ನೋಡಿದೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಡೆಯುವಂಥದ್ದನ್ನು ಮಾಡ್ಕೊಳ್ಳೋಣ. ಸಾಧಾರಣವಾಗಿ ಫುಡ್ ಡಯಟ್ ಅಂತೂ 90% ನಾನು ಎಫರ್ಟ್ ಹಾಕ್ತಾಯಿದ್ದೀನಿ. ನೋಡೋಣ. ಅಗಸೆ ಬೀಜ ನಾವು ಮಜ್ಜಿಗೆ ಕುಡಿಯೋದ್ರಿಂದ ನಿಜವಾಗ್ಲೂ ನಮ್ಮ ಕೂದಲಿನ ಆರೈಕೆ ಆಗಲಿ, ನಮ್ಮ ಸ್ಕಿನ್ನಿನ ಆರೈಕೆ ಆಗಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಗಸೆ ಬೀಜ. ಆದರೆ ಅತಿಯಾಗಿ ತೊಗೋಬೇಡಿ. 1-2 ಸ್ಪೂನು ದಿನಕ್ಕೆ. ಇಲ್ಲ ಅಂತ ಹೇಳಿದ್ರೆ ನೀವು 2 ಟೈಮ್ ಮಜ್ಜಿಗೆ ಕುಡಿತೀನಿ ಅಂದರೆ 2.5 ಸ್ಪೂನು ಬೆಳಗ್ಗೆನೂ ಸೇರಿ ಸಂಜೆನೂ ಸೇರಿ 1-2.5 ಸ್ಪೂನ್ ಆಗುವಷ್ಟು ತಗೊಳ್ಳೋದ್ರಿಂದ ನಮ್ಮ ಸ್ಕಿನ್ ತುಂಬ ಗ್ಲೋ ಆಗುತ್ತೆ. ಮುಖ್ಯವಾಗಿ ಕೂದಲು ತುಂಬ ಚೆನ್ನಾಗಿ ಸಾಫ್ಟಾಗಿ ಕೂದಲು ಉದುರುತ್ತಾ ಇದ್ದರೆ ಬೇಗ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇವತ್ತು ಯಾವುದೇ ನಾನು ರೆಸಿಪಿಗಳನ್ನ ನಿಮ್ಮ ಮುಂದೆ ತಂದಿಲ್ಲ. ಯಾವುದೇ ಊಟ ತಿಂಡಿ ನಾನು ಏನು ತೊಗೊಂಡೆ ಅಂತಲೂ ಕೂಡ ನಿಮಗೆ ತೋರಿಸಿಲ್ಲ. ನಾನು ಈಗ ಜಸ್ಟು ಪಪ್ಪಾಯ ಬನಾನಾ ಸ್ಮೂತಿ ಮಾಡಿಕೊಂಡು ಒಂದು ಬಾಟ್ಲು ಅಂದರೆ ಒಂದು ಗಾಜಂದು ನಂದು ಒಂದು ಗ್ಲಾಸ್ ಇದೆ ನೋಡಿ, ಕಪ್ಪು ಟೈಪು, ಅದರಲ್ಲಿ 1 ಕಪ್ಪನ್ನು ತೊಗೊಂಡಿದ್ದೀನಿ. ಬೆಳಗ್ಗೆಯಿಂದ ಯಾವುದೇ ಫ್ರೂಟ್ ತೊಗೊಂಡಿರಲಿಲ್ಲ. ಖಾಲಿ ಹೊಟ್ಟೆಗೆ ಬರೀ ಫ್ರೂಟನ್ನು ತೊಗೋಬಾರ್ದು. ನಾವು ಡ್ರೈ ಫ್ರೂಟ್ ಎಲ್ಲ ಹಾಕಿ ಬೇಕಾದರೆ ನೀವು ಹಾಲನ್ನು ಹಾಕಿ ಸ್ಮೂತಿ ಮಾಡ್ಕೊಂಡು ಕುಡಿಬಹುದು. ಬರೀ ಹಣ್ಣನ್ನೇ ಖಾಲಿ ಹೊಟ್ಟೆಲಿ ತೊಗೋಬಾರ್ದು. ಆದ್ದರಿಂದ ತರಕಾರಿ ಜ್ಯೂಸ್ಗಳನ್ನ ಕುಡಿಯುವಂಥ ಅಭ್ಯಾಸ ಮಾಡ್ಕೊಳ್ಳಿ. ಬೆಳಗಿನ ಸಮಯ ದಿನಕ್ಕೆ 1 ತರಕಾರಿ ಯಾವುದಾದ್ರೂ, ಸೋರೆಕಾಯಿ ಆಗಲಿ, ಬೂದ್ಗುಂಬಳಕಾಯಿ ಆಗಲಿ, ಬೀಟ್ರೋಟ್ ಆಗಲಿ, ಕ್ಯಾರೆಟ್ ಆಗಲಿ, ಈ ರೀತಿ ತರಕಾರಿಗಳನ್ನ ದಿನಕ್ಕೆ 1 ತರಕಾರಿ ಜ್ಯೂಸ್ ಆದರೂ ಕೂಡ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಮ್ಮ ಬ್ಲಡ್ಡಲ್ಲಿ ಈಗ ಬ್ಲಡ್ ಕೆಟ್ಟೋಗಿದೆ, ರಕ್ತ ಕೆಟ್ಟಿದೆ ಅಂತ ಹೇಳ್ತೀವಲ್ವ, ಅದಕ್ಕೆಲ್ಲ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ತೂಕ ಇಳಿಸೋದಕ್ಕೆ ಅಂತಲ್ಲ, ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಅದನ್ನು ದಿನಕ್ಕೆ 1 ಗ್ಲಾಸ್ ಕುಡಿಯುವಂಥದ್ದನ್ನು ರೂಢಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಅದನ್ನೆಲ್ಲ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ಬೇಕು ಅಂದ್ಕೊಳ್ತೀನಿ. ಸ್ವಲ್ಪ ಕೆಲಸದ ಒತ್ತಡದಿಂದ ನನಗೆ ವಿಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ. ಆಯಿತಾ? ಇವತ್ತಿನ ಪುಟ್ಟದಾದ ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಚಾನಲ್ಗೆ ಮೊದಲ ಬಾರಿಗೆ ಬಂದು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿಯ ಸಪೋರ್ಟ್ ಚಾನಲ್ ಮೇಲೆ ಹೀಗೆ ಇರಲಿ. ಮತ್ತು ನಿಮ್ಮ ಅಭಿಪ್ರಾಯನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಆಯಿತಾ? ಬನ್ನಿ, ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲಲ್ಲಿ ಮಹಿಮೆ ವಿಡಿಯೋ ಇದೆ. ಆ ಮಹಿಮೆ ವಿಡಿಯೋಗೆ ರೆಡಿಯಾಗಿ ಬರಬೇಕು. ಲಾಗೋಗಿ ನಾನು ಹೇಗಿರ್ತೀನಿ ಹಾಗೆ ವಿಡಿಯೋ ಮಾಡಿಬಿಡ್ತೀನಿ. ಆದರೆ ರಾಯರ ಚಾನಲ್ಗೆ ನಾನು ಎಂದಿನಂತೆ ನನ್ನ ಯೂಟ್ಯೂಬ್ ಚಾನಲ್ ಶುರುವಾಗಿ ಇಲ್ಲಿವರೆಗೂ ಕೂಡ, ಈ ಕ್ಷಣದವರೆಗೂ ಕೂಡ ನಾನು ಒಂದು ವಿಡಿಯೋ ಮಾಡುವಾಗಲೇ ಒಂದು ಸಡಗರ, ಸಂಭ್ರಮ, ಶ್ರದ್ಧಾ, ಭಕ್ತಿಯಿಂದ ನಾನು ವಿಡಿಯೋ ಮಾಡುವಂಥದ್ದು. ರೆಡಿಯಾಗಿ ವಿಡಿಯೋ ಮಾಡ್ತೀನಿ. ಅದಕ್ಕೆ ಮುಂಚಿತವಾಗಿ ಈ ವಿಡಿಯೋ ಬರುತ್ತೆ ನೋಡಿ. ಅಭಿಪ್ರಾಯನ ನನಗೆ ಕಮೆಂಟಲ್ಲಿ
ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಮುಂದಿನ ನನ್ನ ಲೈಫ್ ಸ್ಟೈಲೊಂದಿಗೆ, ನನ್ನ ಡೈಲಿ ಲಾಗೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬರಲಾ? ಬಾಯ್.